ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ಹೊಸ ಪ್ಲಾನ್. ಕಳೆದ ಬೇಸಿಗೆಯಲ್ಲಿ ನೀರಿಗಾಗಿ ಆಹಾಕಾರ ಪಟ್ಟ ಸಿಟಿ ಮಂದಿಗೆ ಈ ಬಾರಿ ನೀರಿನ ಅಭಾವ ಎದುರಾಗಬಾರದು ಅಂತ ಜಲಮಂಡಳಿ ಹೊಸ ಪ್ಲಾನ್ ಮಾಡಿ ಈ ಬಾರಿ ನೀರಿನ ದಾಹ ತೀರಿಸಲು ಹಾಗೂ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ಅಷ್ಟಕ್ಕೂ ಹೇಗೆ ಅಂತೀರಾ? ಈ ಸ್ಪೆಷಲ್ ವರದಿ ನೋಡಿ. ಎಸ್, ಬೆಂಗಳೂರು ಜಲಮಂಡಳಿ ಈಗಾಗಲೇ ಲಾಸ್ನಲ್ಲಿದೆ. ಇದಕ್ಕೆ ಬೂಸ್ಟ್ ಕೊಡುವುದಕ್ಕೆ ಜಲಮಂಡಳಿ ಈಗಾಗಲೇ ದರ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದೆ. ಇನ್ನು ಜಲಮಂಡಳಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ತಲೆದೋರಬಾರದು ಅಂತ ನಗರದಲ್ಲಿ ಕಾವೇರಿ ನೀರಿನ ಪೂರೈಕೆಗೆ ಹೊಸ ಯೋಜನೆ ರೂಪಿಸಿದೆ. ಕಳೆದ ವರ್ಷ ನಗರದ ಹಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅಭಾವ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿತ್ತು. ಮತ್ತೆ ಅದು ಮರುಕಳಿಸಬಾರದು ಅಂತ ಬೆಂಗಳೂರಿನ 10 ಕಡೆ ಕಾವೇರಿ ಕನೆಕ್ಟ್ ಸೆಂಟರ್ ಓಪನ್ ಮಾಡಿದೆ. ಈ ಕನೆಕ್ಟ್ ಸೆಂಟರ್ನಲ್ಲಿ ಶುದ್ಧ ಕಾವೇರಿ ನೀರು ಕಡಿಮೆ ಬೆಲೆಗೆ ಸಿಗುವಂತೆ ಯೋಜನೆ ರೂಪಿಸಿದೆ. ಕಾವೇರಿ ಕನೆಕ್ಟ್ ಸೆಂಟರ್ ಅಂತ ಅಂದರೆ ಬೆಂಗಳೂರು ಜಲಮಂಡಳಿ ವತಿಯಿಂದ ಕಾವೇರಿ ನೀರನ್ನು ಕೆಲವೊಂದು ಟ್ಯಾಂಕರ್ಗಳಿಗೆ ಆದ್ಯತೆ ಮೇರೆಗೆ ಎಲ್ಲಿ ಅಪಾರ್ಟ್ಮೆಂಟ್ ಓನರ್ಗಳು ಬಯಸ್ತಾರೆ ಅವರಿಗೆ ಕನೆಕ್ಷನ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ, ಅಲ್ಲಿ ನಮ್ಮ ನೆಟ್ವರ್ಕ್ ಕಡಿಮೆ ಇದೆ, ಆ ಸಂದರ್ಭದಲ್ಲಿ ಅವರಿಗೆ ಕಾವೇರಿ ನೀರನ್ನು ಸರ್ಕಾರ ನಿಗದಿಪಡಿಸಿರುವಂಥ ದರದಲ್ಲಿ ಜನರಿಗೆ ಕೊಡೋದಕ್ಕೆ ಕೂಡ ನಾವು ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ಕೂಡ ಈಗಾಗಲೇ ನಮ್ಮ BWSSB ಜಲಮಂಡಳಿಯ ತಾಂತ್ರಿಕ ಸಿಬ್ಬಂದಿಗಳು ಒಂದು 10 ಕಡೆ ಈ ಥರ ಬೇಕಾಗ್ಬೋದು ಅಂತ ಪ್ರಥಮ ಹಂತದಲ್ಲಿ ವರದಿ ಕೊಟ್ಟಿದ್ದಾರೆ. 10 ಕಡೆಯೂ ಕೂಡ ಫೆಬ್ರವರಿ 3ನೇ ವಾರ ಅಥವಾ 4ನೇ ವಾರದ ಒಳಗಡೆ ಈ ಒಂದು ಕಾವೇರಿ ನೀರು ಸರಬರಾಜು ಕೇಂದ್ರಗಳು ಕೂಡ ನಿಯಮಾನುಸಾರ ನಮ್ಮ ಏನು ದರ ವಿಧಿಸಿವೆ ಆ ದರದಂತೆ ನೀರನ್ನು ಸರಬರಾಜು ಮಾಡೋಕ್ಕೆ ಕೂಡ ವ್ಯವಸ್ಥೆ ಕಲ್ಪಿಸ್ಕೊಂಡಿದೆ. ಹಾಗಾಗಿ ಆದಷ್ಟು ಇನ್ನು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರವಲಯಗಳಲ್ಲಿ 10 ಕಡೆ ಕಾವೇರಿ ಕನೆಕ್ಟ್ ಸೆಂಟರ್ನಲ್ಲಿ ಶುದ್ಧ ನೀರು ದೊರೆಯಲಿದ್ದು ಸಾರ್ವಜನಿಕರು ತಮಗೆ ನೀರು ಬೇಕಾದ್ರೆ ಟ್ಯಾಂಕರ್ ತಂದು ಕಡಿಮೆ ಬೆಲೆಯಲ್ಲಿ ನೀರು ಪಡೆಯಬಹುದು ಅಂತ ತಿಳಿಸಿದ್ರು. ಇನ್ನು ಕಳೆದ ವರ್ಷ ಟ್ಯಾಂಕರ್ ಮಾಫಿಯಾಗಳು ನೀರಿನ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಸಾರ್ವಜನಿಕರ ಬಳಿ ಲಕ್ಷಾಂತರ ಹಣ ಲೂಟಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಲಮಂಡಳಿ ಈಗ ಮತ್ತೆ ಅದು ಆಗಬಾರದು ಅಂತ ಕಾವೇರಿ ಕನೆಕ್ಟ್ ಸೆಂಟರ್ ಓಪನ್ ಮಾಡಿ ಕಡಿಮೆ ಬೆಲೆಗೆ ನೀರು ಪೂರೈಸಲು ಮುಂದಾಗಿದೆ. ಅಂತರ್ಜಲವನ್ನು ಅವಲಂಬಿಸಿಕೊಂಡಿರುವಂಥ ಭಾಳಷ್ಟು ಅಪಾರ್ಟ್ಮೆಂಟ್ಗಳು ಟ್ಯಾಂಕರ್ಗಳಿಗೆ ಹೆಚ್ಚಿಗೆ ದರವನ್ನು ಕೊಟ್ಟು ನೀರನ್ನು ತಗೊಳ್ಳೋ ಥರ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಾಯಿತು. ಆಗ ಈ ವರ್ಷ ಏನು ಮಾಡಿದ್ದೇವೆ, ನಾವು ಕಾವೇರಿ 5th ಸ್ಟೇಜ್ ಕಮಿಷನ್ ಮಾಡಿರೋದ್ರಿಂದ ಈಗ ನಮ್ಮಲ್ಲಿ ಕಾವೇರಿ ನೀರು ಲಭ್ಯ ಇರೋದ್ರಿಂದ ನಾವು ಕಾವೇರಿ ನೀರು ಎಲ್ಲಿ ನಮಗೆ ಸರಬರಾಜು ಮಾಡೋದಕ್ಕೆ ಪೈಪ್ಲೈನ್ ಇರಲಿಲ್ಲ ಅಲ್ಲಿ ಟ್ಯಾಂಕರ್ಗಳ ಮುಖಾಂತರ ಕೊಡೋದಕ್ಕೆ ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದೇವೆ. ನಮಗೆ ಕಾವೇರಿ ನೀರಿಗೆ ಏನು ದರವನ್ನು ಈಗಾಗಲೇ ಫಿಕ್ಸ್ ಮಾಡಿದ್ದೇವೆ ಅದೇ ದರದಲ್ಲಿ ನೀರನ್ನು ತುಂಬಿಕೊಂಡು ಹೋಗ್ಬೋದಾಗಿದೆ. ಅದಕ್ಕೆ ಅಪಾರ್ಟ್ಮೆಂಟ್ಗಳು ಓನರು ಕೂಡ ನೋಂದಣಿ ಮಾಡ್ಕೊಳ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳು ಸಹಯೋಗದೊಂದಿಗೆ ಯಾರಾದರೂ ಟ್ಯಾಂಕರ್ಗಳು ನಾವು ಈ ಅಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡ್ತೀವಿ, ನಮಗೆ ಇಷ್ಟು ನೀರು ಬೇಕಂತ ಹೇಳಿದರೆ ಅಲ್ಲಿ ಲಭ್ಯಕ್ಕೆ ಅನುಗುಣವಾಗಿ ಎಷ್ಟು ನೀರು ಲಭ್ಯತೆ ಅನುಗುಣವಾಗಿ ನಿಗದಿತ ದರದಲ್ಲಿ ನೀರನ್ನು ಪಾರದರ್ಶಕವಾಗಿ ಕೊಡೋದಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ಒಟ್ನಲ್ಲಿ ಟ್ಯಾಂಕರ್ ಮಾಫಿಯಾ ಬಗ್ಗು ಬಡಿಯಲು ಜಲಮಂಡಳಿ ಹೊಸ ಯೋಜನೆ ಎಷ್ಟು ಪ್ರಯೋಜನವಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ.